ಇನ್ನೊಂದು ಮೇಲ್ ಅಂದ್ರೆ ಆ ಒಂದು ಅವ್ರ ಸೆಲ್ ಬ್ಯಾರಕ್ ಅಲ್ಲಿ ಏನಂತಂದ್ರೆ ಮೊಬೈಲ್ಸ್ ಆಗಿರ್ಬೋದು, ಡ್ರಗ್ಸ್, ಗಾಂಜಾ, ಸಿಗರೇಟ್ ಇದೆಲ್ಲ ಸಪ್ಲೈ ಆಗ್ತಿದೆ ಅಂತ ನೀವು ಗೊತ್ತಿದೆ, ರೇಡ್ ಆದಾಗೆಲ್ಲ ಎಸ್. ಹೊರಗಡೆ ಬರ್ತಿ. ಸೊ ಈಗ ವುಮೆನ್ ಇದರಲ್ಲಿ ನೀವು ನೋಡ್ದಂಗೆ ಆತರ ಇದೆಯಾ ಅಂತ? ವುಮೆನ್ ಅಲ್ಲಿ ಏನೂ ಇಲ್ಲ. ಓಕೆ, ವುಮೆನ್ ಸಿಗರೇಟ್, ಅಲ್ಲಿ ಡ್ರಗ್ಸ್ ಆತರ ಏನು? ಇಲ್ಲ ಇಲ್ಲ ಆತರ ಏನೂ ಇಲ್ಲ. ಹ್ಮ್. ಅಂಥದ್ದು ಏನೂ ಬರೋದಿಲ್ಲ ಇಲ್ಲಿ. ಬಿಕಾಸ್ ಇಲ್ಲಿ ನಾನು ಹೇಳಿದ್ನಲ್ಲ, ಒಂದು ಒಳ್ಳೊಳ್ಳೆ ಫುಡ್ಸ್ ಬರುತ್ತೆ ಹ್ಮ್. ಹೊರತು, ಹ್ಮ್. ಮತ್ತೆ ಈ ಲೆಸ್ಬಿಯನ್ಸ್ ಕಾಟ, ನೈಜೀರಿಯನ್ಸ್ ಕಾಟ ಇದು ಬಿಟ್ರೆ ಬೇರೆ ಏನೋ ಹೊರಗಡೆಯಿಂದ ಬರುತ್ತೆ. ಈ ಸಿಗರೇಟ್ಸು, ಹ್ಮ್. ಗಾಂಜಾ ಮತ್ತು ಇವೆಲ್ಲ ಇಲ್ಲ ಅಲ್ಲ, ಇಲ್ಲಿ. ಏನಕ್ಕೆ ಅಂದ್ರೆ ಈ ನೈಜೀರಿಯನ್ಸ್ ಅಂದ್ರೆ ಆಲ್ಮೋಸ್ಟ್ ಅವ್ರು ಡ್ರಗ್ಸ್ ಮತ್ತಲ್ಲೇ ಇರ್ತಾರೆ. ಸೊ ಅವರು ಬಿಟ್ಟು ಇರ್ತಾರ ಅಲ್ಲಿ, ಯಾಕೆಂದ್ರೆ ಅದಕ್ಕೋಸ್ಕರ ಅವ್ರು ಏನು ಗಲಾಟೆ ಮಾಡ್ತಿರ್ಲ್ವಾ ಅಂತ. ಇಲ್ಲ ಇಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಅವ್ರೇನು ಅಷ್ಟು ಎಂಟ್ರಿಗೂ ಹೋಗ್ತಾ ಇರಲಿಲ್ಲ. ಐ ಡೋಂಟ್ ನೋ, ನನ್ಗೆ ಅದ್ರ ಬಗ್ಗೆ ಅಷ್ಟು ಅವೇರ್ನೆಸ್ ಇಲ್ಲ. ಹ್ಮ್. ಬಟ್ ಜಗಳ ಅಂತ ಬಂತು ಅಂದ್ರೆ ಹ್ಮ್. ಯಾರ ವಿರುದ್ಧ ಆದ್ರೂ ನಿಂತ್ಕೊಂಡ್ರು ಅಂದ್ರೆ ಯಾವ ಲೆವೆಲ್ಗೆ ಅಂದ್ರೆ ಇಡೀ ನೈಜೀರಿಯನ್ಸ್, ಆಫ್ರಿಕನ್ಸ್ ಒಂದಾಗ್ಬಿಡ್ತಾರೆ. ಓಕೆ, ಯಾರು ಕಂಟ್ರೋಲ್ ಮಾಡಕ್ ಎಷ್ಟು ಆಗಲ್ಲ. ಜನ ಇದ್ರು ಅವರು? ಒಂದು ಅಂದಾಜ್ ನೀವು ಅವ್ರು ಇದ್ದಾಗ? ಮೋರ್ ದೆನ್ 50 ಮೆಂಬರ್ಸ್ Okay. ಇದ್ದಾರೆ. ಮೋರ್ ದೆನ್ 50 ಮೆಂಬರ್ಸ್ ಇದ್ದಾರೆ. ಹ್ಮ್. ಅವ್ರನ್ನ ಯಾರು ಕಂಟ್ರೋಲ್ ಮಾಡಕ್ ಆಗಲ್ಲ. ಹ್ಮ್ 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 ಅವ್ರ ಪೊಲೀಸ್ ಅವ್ರ ಲಾಠಿ ತಗೊಂಡು ಅವ್ರಿಗೆ ಹೊಡಿತಾರೆ, ಹೊಡೆದಿದ್ದಾರೆ ಸಹ. ಹ್ಮ್, ಹ್ಮ್. ರೀಸೆಂಟ್ ಆಗಿ ಹೊಡೆದಿದ್ದಾರೆ. ಹ್ಮ್. ಹೊಡೆದು ಅವ್ರ ಕಾಕಿನೆಲ್ಲ ಹೆಳ್ದು ಬಿಸಾಕಿದ್ದಾರೆ. ಹ್ಮ್. ಸೊ ಕೇಳಲ್ಲ ಅವ್ರನ್ನ ಯಾರ್ದು. ಮೋಸ್ಟ್ಲಿ ನೀವ್ ಹೇಳೋದ್ ನೋಡಿದ್ರೆ ಐ ಡೋಂಟ್ ನೋ, ಅವ್ರದ್ದು ಅಷ್ಟು ಹೈಪ್ಗೆ ಒಂದು ಫೈಟ್ ಮಾಡ್ತಾರೆ ಅಂದ್ರೆ ಹ್ಮ್. ಗೊತ್ತಿಲ್ಲ ನನ್ಗೆ. ಇರ್ಬೋದು, ಇಲ್ಲ ಇಲ್ದಿರಾನು ಇರ್ಬೋದು. ಹೌದು. ಅಲ್ಲ, ಅದಕ್ಕೆಂದ್ರೆ ನೈಜೀರಿಯನ್ಸ್ ಅಂದ್ರೆ ಅವ್ರು ಆಲ್ಮೋಸ್ಟ್ ಬರೋದೇ ಒಂದು ವೀಸಾ ಎಕ್ಸ್ಪೈರ್ ಆದ ಆ ಒಂದು ಇದು. NDPS ಹಾ, ಮತ್ತೆ ಈ ಡ್ರಗ್ಸ್ ಕೇಸ್ ಅಲ್ಲಿ. ಸೊ ಈ ಇರ್ಬೋದು. ನನ್ಗೆ ಇವಾಗ ನೀವು ಪ್ರಶ್ನೆ ಮಾಡೋದ್ ನೋಡಿದ್ರೆ ಅವ್ರ ಕೋಪ ನೆನ್ಸ್ಕೊಂಡ್ರೆ ಗೊತ್ತಿಲ್ಲ, ಇರ್ಬೋದೇನೋ ಇರ್ಬೋದು. ಇರ್ಬೋದೇನೋ. ಬಿಕಾಸ್ ಆ ಲೆವೆಲ್ ಕೋಪ. ಹ್ಮ್. ಫೋನ್ ಬೂತ್ ಅಂತ ಇದೆಲ್ಲ, ಫೋನ್ ಬೂತ್ನೇ ತಳ್ಳಾಕ್ಬಿಡ್ತಾರೆ, ಹೊಡಿತಾರೆ, ಮುಲ್ಲಾಜೆ ಇಲ್ಲ. ಹ್ಮ್. ಆ ಲೆವೆಲ್ ಜಗಳ ಕಚ್ಚಾಕ್ಬಿಡ್ತಾರೆ. ಹ್ಮ್. ಒಬ್ರಿಗೆ ಒಂದ್ ಹೆಣ್ಮಗಳಿಗೆ ಕಿವಿ ಕಚ್ಚಿದ್ದಾರೆ, ಮೂಗ್ ಕಚ್ಚಿದ್ದಾರೆ. Okay. ಅವ್ರನ್ನ ಕಂಟಿನ್ಯೂಸ್ ಲಾಕ್ ಹಾಕಿದ್ರು. ನಾನ್ ಬರೋವರ್ಗುನು 10 days ಆಗಿದೆ, ಲಾಕ್ ಅಲ್ಲೇ ಇದ್ರು ಅವ್ರು. ಓಕೆ, ಅಲ್ಲೇ ಊಟ, ಅಲ್ಲೇ ಅವರು ಮತ್ತೆ ಅಲ್ಲೇ ಹೊರಗಡೆ. ಅಲ್ಲೇ ಕಂಟ್ರೋಲ್ ಮಾಡಕ್ ಆಗಲ್ಲ ಅವ್ರ ಕೈಲಿ, ಜೈಲಿನ ಸಿಬ್ಬಂದಿ ಕೈಲಿ. ಓಕೆ.